ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಸ್ಪೆಷಲ್ ಬಂದು ಮಟನ್ ಸಾಂಬಾರು. ಎಲ್ಲರೂ ಮನೆಯಲ್ಲೂ ಮಟನ್ ಸಾಂಬಾರು ಮಾಡಿರ್ತೀರ ಗೊತ್ತು. ನಮ್ಮ ಮನೇಲಿ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ನಾನು ಮಟನ್ ಸಾಂಬಾರು ಮಾಡೋದಕ್ಕೆ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಮ್ಮ ಮನೆಯಲ್ಲಿ ಯಾವ ರೀತಿ ಮಾಡ್ತೀವಿ ಅನ್ನೋದನ್ನು ತೋರಿಸ್ತೀನಿ ಬನ್ನಿ. ಮೊದಲೇದಾಗಿ ನಾನಿಲ್ಲಿ 1 kg ಮಟನನ್ನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದಕ್ಕೆ ನಾವು ನಮ್ಮ ಕಡೆ ಚರ್ಬಿ ಅಥವಾ ತಣ ಅಂತ ಕರಿತೀವಿ. ಮಟನ್ ಸಾಂಬಾರಿಗೆ ಈ ತಣ ಅಥವಾ ಚರ್ಬಿ ಹಾಕಿದ್ರೇ ಟೇಸ್ಟ್ ಮತ್ತು ಸೂಪರಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ಆ್ಯಂಡ್ ಇಲ್ಲಿ ನಾನು ಮೊದಲೇದಾಗಿ ಕೊಬ್ಬರಿ ತುರಿ ತೊಗೊಂಡಿದ್ದೀನಿ. ಆ್ಯಂಡ್ ಸ್ವಲ್ಪ ಕೊತ್ತಂಬರಿ, 3 ಚಮಚ ಆಗುವಷ್ಟು, ಆ್ಯಂಡ್ 1 ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ. ನಾನಿಲ್ಲಿ ಮಟನ್ ಸಾಂಬಾರು ತೊಗೊಂಡಿದ್ದೀನಿ. ಒಂದು 5 ಸ್ಪೂನಷ್ಟು ತೊಗೊಂಡ್ರೆ ಸಾಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ನಾನು ಸ್ವಲ್ಪ ಪುದೀನ ತೊಗೊಂಡಿದ್ದೀನಿ. ಆ್ಯಂಡ್ 1 ಹಿಡಿಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಹಾಗೆ ಹುರಿಗಡಲೆ, ಆನಂತರ ಇದಕ್ಕೆ 1/4 ಸ್ಪೂನ್ ಆಗುವಷ್ಟು ಮೆಣಸು, 5ರಿಂದ 6 ಏಲಕ್ಕಿ, ಹಾಗೆ ಒಂದು ಸ್ವಲ್ಪ ಚಕ್ಕೆ ತೊಗೊಂಡಿದ್ದೀನಿ. 1 ಇಂಚ್ ಶುಂಠಿ ತೊಗೊಂಡಿದ್ದೀನಿ. ಈಗ ಇಷ್ಟೆಲ್ಲ ಹಾಕಿ ರುಬ್ಕೋಬೇಕು. ನೋಡ್ತಾ ಇದ್ದೀರಲ್ಲ, ಈಗ ಇಷ್ಟೆಲ್ಲನೂ ಹಾಕಿ ನಾವು ರುಬ್ಕೋಬೇಕು. ಸ್ವಲ್ಪ ಪುದೀನ ಹಾಕ್ಕೊಂಡಿದ್ದೀನಿ. ಮೊದಲೇ ನಾನು ಕೊತ್ತಂಬರಿ ಮತ್ತು ಹುಡಿನ ಹಾಕ್ಕೊಂಡ್ಬಿಟ್ಟಿದ್ದೆ, ಅದು ವೀಡಿಯೋ ಮಾಡೋಕ್ಕಾಗಿಲ್ಲ. ಈಗಿಲ್ಲಿ ಪುದೀನ ಹಾಕೊಂಡಾದ್ಮೇಲೆ ಮೆಣಸು ಹಾಗೆ ಏಲಕ್ಕಿ, ಚಕ್ಕೆ ಹಾಕೋತಾ ಇದ್ದೀನಿ ಮತ್ತು ಶುಂಠಿ ಹಾಕ್ಕೊಂಡಿದ್ದೀನಿ. ನಿಮ್ಮ ಕೈಯಲ್ಲಿ 1 ಹಿಡಿ ಆಗುವಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡ್ರೆ ಸಾಕಾಗುತ್ತೆ ಮಟನ್ ಸಾಂಬಾರಿಗೆ. ನೋಡಿ ಹಾಕೋತಾ ಇದ್ದೀನಿ. ಹಾಗೆ ಹುರಿಗಡಲೆ. ಈಗ ಇಷ್ಟನ್ನೆಲ್ಲ ಹಾಕಾದ್ಮೇಲೆ ಒಂದು ಸ್ವಲ್ಪ ನೀರು ಹಾಕಿ ರುಬ್ಕೋಬೇಕಾಗುತ್ತೆ. ನೋಡಿ ರುಬ್ಬಾಗಿದೆ. ಯಾವ ರೀತಿ ಇದೆ ಅಂತ ನೋಡ್ತಾ ಇರ್ಬೋದು ನೀವು. ಮಟನ್ ಸಾಂಬಾರಿಗೆ ಮಸಾಲನ ನುಣ್ಣಗೆ ರುಬ್ಕೋಬೇಕು. ತೋರಿಸ್ತೀನಿ ರೀ ಹೇಗೆ ಕಾಣುತ್ತೆ ಅಂತ. ನೋಡ್ತಾ ಇದ್ದೀರಲ್ವ, ಈ ರೀತಿ ನಾವು ಮಟನ್ ಸಾಂಬಾರಿಗೆ ಮಸಾಲನ ನುಣ್ಣಗೆ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ನಾವು ಮಟನ್ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲೇದಾಗಿ ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ 3 ಸ್ಪೂನಷ್ಟು ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಅದಕ್ಕೆ ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಹಾಗೆ 1 ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕಿ ಅದು ಹಸಿ ಸ್ಮೆಲ್ ಹೋಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಾದ್ಮೇಲೆ ನಾವು ಅದಕ್ಕೆ ಮಟನ್ನ ಆ್ಯಡ್ ಮಾಡಬೇಕು. ತೋರಿಸ್ತೀನಿ ಬನ್ನಿ. ನೋಡಿ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಸಿ ಸ್ಮೆಲ್ ಹೋಗೋ ತನಕ ಹುರ್ಕೊಂಡು ಅದಕ್ಕೆ ನಾವು ಮಟನ್ನ ಆ್ಯಡ್ ಮಾಡ್ಕೋಬೇಕು. ನಾನಿಲ್ಲಿ 1 kg ಆಗುವಷ್ಟು ಮಟನ್ನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕಿ, ಆದರೆ ಮಸಾಲಾನ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಎಲ್ಲರೂ ಮನೆಯಲ್ಲೂ ಮಟನ್ ಸಾಂಬಾರು ಮಾಡಿರ್ತೀರ, ಆದರೆ ನಮ್ಮ ಹಳ್ಳಿ ಕಡೆ ಅದು ನಮ್ಮ ಮನೆಯಲ್ಲಿ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಈಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಉಪ್ಪು ಹಾಕೋದು ಯಾಕೆ ಅಂತಂತಂದರೆ ಹುರಿತಾ ಇರುವಾಗಲೇ ಮಟನ್ ಉಪ್ಪು ಇಟ್ಕೋಬೇಕು. ಅದಕ್ಕಾಗಿ ನಾವು ಹುರಿಯುವಾಗಲೇ ಒಂದು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಹುರ್ಕೋತೀವಿ. ಈಗ ಮಟನ್ ಚೆನ್ನಾಗಿ ನೀರು ಸುಂಡೋಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ತಾನೆ ಇರಬೇಕು. ಒಬ್ಬೊಬ್ಬರು ಮೊದಲೇ ಮಟನ್ನ ಬೇಯಿಸಿಟ್ಕೊಂಡು ಆಮೇಲೆ ಹಾಕಿ ಅದನ್ನು ಸಾಂಬಾರು ಮಾಡ್ತಾರೆ. ಬಟ್ ಇದು ಎಳ್ಸು ಮರಿಯಾಗಿರೋದ್ರಿಂದ ಏನಿಲ್ಲ, ನಾವು ಒಟ್ಟಿಗೆ ಹುರ್ಕೊಂಡು ಮಸಾಲೆ ಹಾಕಿ 5 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು, ಬೇಗ ಬೆಂದೋಗುತ್ತೆ. ಮಟನ್ ಚೆನ್ನಾಗಿ ನೀರು ಬಿಡೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡಬೇಕು. ಮಟನ್ ನೀರು ಬಿಡೋವರೆಗೂ ಸಹ ನಾವು ಫ್ರೈ ಮಾಡ್ತಾನೆ ಇರಬೇಕು. ಅದು ನೀರು ಬಿಡ್ತಾಯಿದೆ ಅನ್ನುವಾಗ ಲಿಡ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಆದಮೇಲೆ ತೆಗೆದು ನೋಡ್ಬೋದು. ನಾನೀಗ ಒಂದು 5 ನಿಮಿಷ ಅದನ್ನು ಫ್ರೈ ಆಗೋಕ್ಕೆ ಬಿಡ್ತೀನಿ. ನೋಡಿ, ಒಂದು 5 ನಿಮಿಷ ಆದಮೇಲೆ ಲಿಡ್ನ ಈ ರೀತಿಯಾಗಿ ಮಟನ್ ನೀರು ಬಿಟ್ಟಿದೆ. ಮಟನ್ ಇನ್ನೂ ನೀರು ಸುಂಡೋಗೋವರೆಗೂ ನಾವು ಮಟನ್ನ ಹಾಗೆ ಬೇಯಿಸ್ಕೋಬೇಕಾಗುತ್ತೆ.
ನೋಡಿ ಒಂದು 5 ನಿಮಿಷ ಆಗಿರೋದ್ರಿಂದ ಈ ರೀತಿಯಾಗಿದೆ. ಇನ್ನು ನಾವು ಒಂದು 10 ನಿಮಿಷ ಹೀಗೇ ಅದನ್ನು ಫ್ರೈ ಮಾಡಿಕೊಂಡು ಬೇಯಿಸ್ಕೊಂಡ್ರೆ ಮಟನ್ ಒಂದು ಆಲ್ಮೋಸ್ಟ್ ಒಂದು 80% 70% ಅಷ್ಟು ಬೆಂದಿರುತ್ತೆ. ಆಮೇಲೆ ನಾವು ಖಾರ ಹಾಕ್ಕೊಂಡು ಒಂದು 5 ವಿಸಿಲ್ ಕೂಗಿಸ್ಕೊಂಡ್ರೆ ಮಟನ್ ಚೆನ್ನಾಗಿ ಬೆಂದಿರುತ್ತೆ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ನೀರು ಬಿಡ್ತಾ ಇದೆ ಮಟನ್ ಅಂತ. ಮತ್ತೆ ಇನ್ನೂ ಒಂದು 5 ನಿಮಿಷ ಹಾಗೆ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದಲ್ವ ನೀರು ಹೇಗೆ ಸುಂಡೋಗ್ತಾ ಇದೆ ಅಂತ. ಇದನ್ನು ಇನ್ನೂ ಒಂದು 5 ನಿಮಿಷ ನಾವು ಹಾಗೆಯೇ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕಾಗುತ್ತೆ. ನೋಡಿ ಯಾವ ರೀತಿಯಾಗಿ ನೀರು ಸುಣ್ತಾ ಇದೆ. ಈಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರ್ತಕ್ಕಂಥ ಮಸಾಲಾನ ಹಾಕೋಬೇಕು. ಮಸಾಲ ಹಾಕೊಂಡಾದ್ಮೇಲೆ ನಿಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಹಾಗೆ ನಿಮಗೆ ಗಟ್ಟಿಗೆ ಬೇಕು ಅಂತಂದರೆ ನೀರು ಸ್ವಲ್ಪ ಕಮ್ಮಿನೂ ಹಾಕೋಬಹುದು. ನಮ್ಗೆ ಗಟ್ಟಿ ಇಷ್ಟ ಆಗಲ್ಲ, ನಮ್ಗೆ ಸ್ವಲ್ಪ ತೆಳ್ಳಗಿರಬೇಕು ಸಾಂಬಾರು ಅನ್ನೋದಾದರೆ ನೀವು ನೀರನ್ನ ಬೇಕಾದ್ರೆ ಸ್ವಲ್ಪ ಜಾಸ್ತಿ ಹಾಕೋಬಹುದು. ನನಗೆ ಸಾಂಬಾರು ಗಟ್ಟಿಯಾಗಿದ್ದರೆ ಇಷ್ಟ ಆಗಲ್ಲ, ಸ್ವಲ್ಪ ತೆಳ್ಳಗಿದ್ರೇ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಸ್ವಲ್ಪ ನೀರು ಜಾಸ್ತಿನೇ ಹಾಕೋತೀನಿ. ನಿಮ್ಗೆ ಯಾವ ರೀತಿ ಬೇಕು ಅಷ್ಟು ನೀರನ್ನ ಹಾಕೋಬೋದು ನೀವು. ನೀರು ಹಾಕೊಂಡಾದ್ಮೇಲೆ ಒಂದು ಮಿಕ್ಸ್ ಮಾಡಿ ಆನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಒಂದು 5 ವಿಸಿಲ್ ಕೂಗಿಸಿದ್ರೆ ಮಟನ್ ಸಾಂಬಾರು ರೆಡಿಯಾಗುತ್ತೆ. ನಮ್ಮ ಮನೆಯಲ್ಲಿ ನಾವು ಇದೇ ರೀತಿಯಾಗಿ ಮಟನ್ ಸಾಂಬಾರನ್ನ ಮಾಡೋದು. ನೋಡಿ ರುಚಿಗೆ ಬೇಕಾದಷ್ಟು ಉಪ್ಪನ್ನ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದು 5 ವಿಸಿಲ್ ಆಗುವಷ್ಟು ಕೂಗಿಸ್ಕೊಳ್ಳಿ. ನಿಮ್ಗೆ ಇನ್ನೂ ಮಟನ್ ಬೆಂದಿಲ್ಲ ಅಂತ ಅನ್ನೋದಾದರೆ ಒಂದು 6 ಅಥವಾ 7 ವಿಸಿಲ್ ಕೂಗಿಸ್ಕೊಂಡ್ರೂ ಆಗುತ್ತೆ. ಮಟನ್ ಬೆಂದಿರುತ್ತೆ, ಏನಿಲ್ಲ. ನಾನಿಲ್ಲಿ ಒಂದು 5 ವಿಸಿಲ್ ಕೂಗಿಸ್ಕೊತಾ ಇದ್ದೀನಿ. 5 ವಿಸಿಲ್ ಕೂಗಿಸ್ಕೊಂಡಿದ್ರೇ ನನಗೆ ಮಟನ್ ಚೆನ್ನಾಗಿ ಬೆಂದಿತ್ತು, ಹಾಗಾಗಿ ನಾನು 5 ವಿಸಿಲ್ ಕೂಗಿಸ್ಕೊತಾ ಇದ್ದೆ. ನೋಡ್ತಾ ಇರ್ಬೋದು 5 ವಿಸಿಲ್ ಆಗಿದೆ. ಈಗ ನಾನು ಕುಕ್ಕರಲ್ಲಿರೋ ಏರನ್ನು ಹೋಗಿಸ್ಬಿಟ್ಟು ಲಿಡ್ನ ಓಪನ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಸಾಂಬಾರು ಬಂದಿದೆ ಅಂತ. ನೀವು ನೋಡ್ಬೋದು. ನಾನೀಗ ಕುಕ್ಕರ್ ಮುಚ್ಚಳನ ಓಪನ್ ಮಾಡಿ ತೋರಿಸ್ತೀನಿ, ಬನ್ನಿ ಯಾವ ರೀತಿ ಸಾಂಬಾರಾಗಿದೆ ಅಂತ ನೋಡೋಣ. ನೋಡ್ತಾ ಇದ್ದೀರಲ್ವ ಸಾಂಬಾರು ಯಾವ ರೀತಿಯಾಗಿ ಕಾಣ್ತಾ ಇದೆ ಅಂತ. ನೋಡೋದಕ್ಕೆ ಮಾತ್ರ ಅಲ್ಲ, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನಂಗೆ ಕಮೆಂಟ್ ಮಾಡಿ. ನೋಡ್ತಾ ಇರ್ಬೋದು ನೀವು ಸಾಂಬಾರು ಯಾವ ರೀತಿಯಾಗಿ ಬಂದಿದೆ ಅಂತ. ಮಟನ್ ಸಹ ತುಂಬಾ ಚೆನ್ನಾಗಿ ಬೆಂದಿತ್ತು. ನೋಡಿ ಯಾವ ರೀತಿ ಕಾಣ್ತಾ ಇದೆ. ನನಗೆ ಸಾಂಬಾರು ಈ ರೀತಿ ಇದ್ರೇ ಇಷ್ಟ ಆಗುತ್ತೆ. ಒಬ್ರಿಗೆ ಸಾಂಬಾರು ಗಟ್ಟಿಗಿದ್ರೆ ಇಷ್ಟ ಆಗುತ್ತೆ, ಒಬ್ರಿಗೆ ತೆಳ್ಳಗಿದ್ರೆ ಇಷ್ಟ ಆಗುತ್ತೆ. ನನಗೆ ಈ ರೀತಿ ಸ್ವಲ್ಪ ತೆಳ್ಳಗಿದ್ರೇ ಸಾಂಬಾರು ಇಷ್ಟ ಆಗೋದು. ಅದು ಮಟನ್ ಸಾಂಬಾರಂತೂ ತೆಳ್ಳಗಿದ್ರೆ ನನಗೆ ತುಂಬ ಇಷ್ಟ ಆಗೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮನೇಲಿ ಒಂದ್ಸರಿ ಟ್ರೈ ಮಾಡಿ, ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ವೀಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಯು.